ಲೆಬೆರಿಕಾ ಕಾಫಿ ಶಾಪ್ ಬಂದಿದೆ. ಒಳ್ಳೆ ಟೇಸ್ಟ್ ಇದೆ. ವ್ಯೂ ತುಂಬ ಚೆನ್ನಾಗಿದೆ. ಮುಂದೆ ಕೆಳಗಡೆ ಇರೋದು ಕಾಫಿ ಗಿಡಗಳು ಈಗೆಲ್ಲ ಕಾಯಿ ಬಿಡ್ತಾವೆ. ಸುಂಟಿಕೊಪ್ಪ ಇನ್ನೊಂದು 3 ಕಿಲೋಮೀಟರ್ ಬೇಕಾದ್ರೆ ಲೆಬೆರಿಕಾ ಕಾಫಿ ಸಿಗುತ್ತೆ ನೋಡಿ. ಲಾಸ್ಟ್ ಟೈಮ್ ಬಂದಿದ್ದೇವೆ. ವ್ಯೂಸ್ ತುಂಬ ಚೆನ್ನಾಗೈತೆ. ಮೇಲ್ಗಡೆ ಎಲ್ಲ ಬಂದು ನೋಡ್ಬೋದು. ತುಂಬ ದೊಡ್ಡದೈತೆ. ಆರಾಮಾಗಿ ಎಲ್ಲರೂ ತುಂಬ ಟೈಮ್ ನೋಡ್ಬೇಕು ಅಂದರೆ ಬರ್ಬೋದು. ಇಲ್ಲಿ ಹೊರಗಡೆ ಕುಡಿಬೋದು. ಮತ್ತೆ ಇಲ್ಲಿ ಒಳಗಡೆನೂ ಐತೆ. ಎರಡು ಬ್ರಾಂಚ್ ಥರ ಐತೆ. ಟೋಟಲ್ ಆಗಿ ರೈಟ್ ಸೈಡ್ ಹೋಗುತ್ತೆ. ನೈಸರ್ಗಿಕವಾಗಿ ಯಾವ್ದಾದ್ರು ಕಾಫಿ ಶಾಪ್ ಬರಬೇಕು ನೋಡಿ. ಸುಂಟಿಕೊಪ್ಪ ಸ್ವಲ್ಪಕ್ಕಿಂತ ಮಡಿಕೇರಿ ಸುಂಟಿಕೊಪ್ಪ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮುಂಚೆನೇ ಸಿಗುತ್ತೆ. ಕೆಳಗಡೆನೂ ಇದೆ, ಮೇಲ್ಗಡೆನೂ ಇದೆ. ಆನ್ ದ ವೇ ನೀವು ಮಡಿಕೇರಿ ರೋಡಲ್ಲಿ ಏನಾದರೂ ಕಾಫಿ ಕುಡಿಬೇಕು ಅಂತ ಆಸೆ ಬರ್ಬೋದಲ್ಲಿಗೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆನು ಇದೆ. ಚಾಕ್ಲೇಟ್, ಐಸ್ ಕ್ರೀಮ್, ಬರ್ಗರು ಎಲ್ಲ ಇದೆ ನೋಡಿ. ಏನಾದರೂ ಹಾಲಿಡೇ ಟ್ರಿಪ್ ಎಲ್ಲ ಹಾಕ್ಬೇಕು ಪ್ಲ್ಯಾನ್ ಮಾಡ್ಬೋದು ನೋಡಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಒಳ್ಳೆ ಅರಣ್ಯದ ಮಧ್ಯದಲ್ಲಿರೋ ಥರ ಇದೆ ಇದು. ಒಳ್ಳೆ ಕಾಡು ಮಧ್ಯದಲ್ಲಿರೋ ಥರ ಇದೆ ನೇಚರು ನೋಡಿ. ತೋಟ ಎಲ್ಲ ಸೀನ್ರಿ ತುಂಬ ಚೆನ್ನಾಗಿದೆ. ನೀವು ಅನ್ಕೋಬೋದು ಅವ್ರಿಗೆ ಕುಡಿಲಿಕ್ಕೆ ಏನು 4 ಗಂಟೆ ಹೋಗ್ಬೇಕಂತ ಅನ್ಕೋಬೋದು. ಆದರೆ ಆ ಥರ ಏನಲ್ಲ. ಆ ಸೀನ್ರಿ ಚೆನ್ನಾಗಿರೋ ವಿಸಿಟ್ ಮಾಡ್ಬೋದು ಅಂತ ಹೇಳಿದ್ರು ನೋಡಿ. ಆ್ಯಕ್ಚುಲಿ ಅದರ ನಾರ್ಮಲ್ ಕಾಫಿ ಕೆಫೆಯಲ್ಲಿ ಏನು ಇರುತ್ತೆ ಅಂದರೆ, ಈಗ ರೋಡ್ಸ್ ಎಲ್ಲಾದರೂ ಒಳಗಡೆ ಹೋಗ್ಬಿಟ್ಟು ಮಾಡಿರ್ತಾರೆ ಕಾಫಿ. ನಾನು ತುಂಬ ಕಾಫಿ ಡೇಗಳು ನೋಡಿದ್ದೀನಿ. ಯಾವ ಥರ ಕಾಡಲ್ಲಿ ಬಂದರೆ ಒಂದು ತೋಟದ ಮೇಲೆ ಕುತ್ಕೊಂಡು ಕಾಫಿ ಕುಡಿಬೋದು ನೋಡಿ. ಸೊ ಯಾವುದಾದ್ರೂ ಇದ್ದರೆ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದ್ರು ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ನೋಡ್ತೀನಿ ಕಾಫಿ ಯಾಕೆ ಬರುತ್ತೆ ಅಂತ ಮಾಡೋಕ್ಕೆ. ನಂದು ಓಲ್ಡ್ ಫ್ರೆಂಡು ಇವರು ಜೊತೆ ದೋಸ್ತಿ ಕಾಫಿ ಶೇರ್ ಮಾಡೋಣ. ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಸ್ನ್ಯಾಕ್ಸ್ ಐಟಮ್ ಬೇಕಂದ್ರೆ ಸಿಗುತ್ತೆ. ತೊಂದರೆ ನೀವು ಇಲ್ಲಿ ತೊಗೊಳ್ಬೋದು. ಒಂದು ಸ್ಟಾಪ್ ಕೊಡ್ಬೋದು ನೋಡಿ. ಮಡಿಕೇರಿ ಯಾರಾದರೂ ಊರಿಗೆ ಏನಾದ್ರು ಬರಬೇಕು ಅನ್ನೋಂಗಿದ್ರೆ ಇಲ್ಲಿ ಕಾಫಿ ಹೋಗ್ಬೋದು ನೋಡಿ. ಫ್ರೆಂಡ್ಸ್, ಮನೆಗೂ ಬಂದ್ಬಿಟ್ಟು ನಮ್ಮ ಕಾಫಿ ಏನೇನು
ಎಲ್ಲ ಇದ್ರ ಮೇಲೆ ಮ್ಯಾಜಿಕ್ ಸಾಸ್ ನೀರೆಲ್ಲ ಬಿಟ್ಕೊಂಡ್ಬಿಟ್ಟವ್ರೆ. ಒಳ್ಳೆ ಚೆನ್ನಾಗಿ ಏನೋ ನಿಮಗೆ ಡಿಸೈನ್ ಮಾಡ್ಬಿಟ್ಟವ್ರೆ. ಇದು ಏನಂತಂದರೆ ನಾವು ಮನೇಲಿ ಮಾಡ್ಕೊಂಡು ಕುಡಿಯೋ ಥರ ಕಾಫಿನೇ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ತೊಂದರೆ ಇದೆ, ಡೈಲಿ ಏನು ಕುಡಿಯೋಕೆ ಬರೋದು, ಯಾವಾಗಲೂ ವಿಸಿಟ್ ಮಾಡಿದ್ರೆ ಇದು ಟೇಸ್ಟ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಅದೇನಪ್ಪ ನಾವು ಒಟ್ಟಿಗೆ ಬೆಲ್ಲ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಕಾಫಿ ಮಾಡ್ತೀವಿ. ಇಲ್ಲಿ ಏನಂತಂದರೆ ಈ ಥರ ಕಾಫಿ ಈ ದೊಡ್ಡ ದೊಡ್ಡ ಕಾಫಿ ಶಾಪ್ಗಳೆಲ್ಲ ಕಾಫಿ ಎಲ್ಲ ಇದೆ ಥರ. ಯಾಕಂದರೆ ಕೆಲವು ಶುಗರ್ ಇರೋರು ಇಲ್ಲ ಶುಗರ್ ಇರೋರೆಲ್ಲ ಬರ್ತಾರಲ್ಲ, ಅದಕ್ಕೆ ಈ ಥರ ಮಾಡ್ತಾರೆ ನೋಡಿ. ವಿತೌಟ್ ಕೆಮಿಕಲ್ ಇಲ್ಲದೇ ಯಾವ ಥರ ಸಕ್ಕರೆ ವೈಟ್ ಬರೋಕ್ಕೆ ಕೆಮಿಕಲ್ ಹಾಕ್ತಾರೆ. ಕೆಮಿಕಲ್ ಹಾಕ್ತಾನೆ ಅದಕ್ಕೆ ಕೆಮಿಕಲ್ ಇಲ್ಲದೆ ಇರೋದು. ಆಯಿತು, ಇದು ಮಾಮೂಲಿ ಇರ್ಬೋದು. ಇದು ಮಾಮೂಲಿ ಇಲ್ಲ ಯಾರಿಗಾದ್ರು ಸಕ್ಕರೆ ಕಾಯಿಲೆ ಇರೋರಾದ್ರೆ ನೋಡಿ ಹೊರಗಡೆ ಟ್ಯಾಬ್ಲೆಟ್ಸ್ ಪುಡಿ ಥರ ಬರ್ತದೆ, ಅದು ಹಾಕೊಂಡು ಶುಗರ್ ಇರೋರು ಶುಗರ್ ನಮಗೆ ಏನೋ ಕಾಯಿಲೆ ಇರೋ ನಾವು ಚೆನ್ನಾಗಿ ಆರೋಗ್ಯ. ಆಮೇಲೆ ನಮಗೆಲ್ಲ ಇದು ಒಂದರಲ್ಲೆಲ್ಲ ನಮಗೆ ಸಾಲಲ್ಲ, ನಾವು ಎರಡು ಹಾಕೋಬಿಡೋಣ. ನಮಗೆ ಒಂದೆಲ್ಲ ಸಾಲಲ್ಲ, ಎರಡೇ ಹಾಕೋಣ. ಫಸ್ಟು ಒಂದೇ ಆಗಿರುತ್ತೆ ನೋಡಿ. ಇದು ವಿತೌಟ್ ಕೆಮಿಕಲ್ ಶುಗರು ನೋಡಿ, ಈ ಥರ ಇರುತ್ತೆ. ಆ್ಯಕ್ಚುಲಿ ಮನೇಲಿ ಯೂಸ್ ಮಾಡೋದ್ರಿಂದ ತುಂಬ ಯಾಕೆಂದರೆ ಎಷ್ಟು ವೈಟ್ ಶುಗರ್ನ ಯೂಸ್ ಮಾಡ್ತೀವಿ ಅಷ್ಟೇ ಪ್ರಾಬ್ಲಮ್ ಅದಕ್ಕೆ ನೋಡಿ ಇದೆಲ್ಲ ಇದನ್ನೇ ಯೂಸ್ ಮಾಡೋದು ನೋಡಿ. ಆಯಿತು, ಕಾಫಿ ತುಂಬ ಇದೆ, ಇದಕ್ಕೆ ಶುಗರ್ ಹಾಕಾಗಿದೆ. ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್. ಏನಾದ್ರು ಸ್ವಲ್ಪ ಈ ಕಡೆ ಏನಾದ್ರು ಜಾಸ್ತಿ ಕಷ್ಟ ಏನಾಗ್ಬಿಡಲ್ಲ, ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ.